ಅಸತ್ಯವನ್ನ ಬಿಟ್ಟು ಬಿಡೋಣ. ಈ ರೀತಿಯಾದಂಥ ಮನೋಭಾವ ಇವತ್ತು ಸುಧಾರಣಾತ್ಮಕವಾದ ಮನೋಭಾವ ಹಿರಿಯರು ಮತ್ತು ಕಿರಿಯರು ಉಭಯತ್ರಲ್ಲೂ ಕೂಡ ಬೇಕಾಗಿದೆ. ಯಾಕೆ ಅಂದರೆ ಸಂಪ್ರದಾಯದಲ್ಲಿ ಎರಡು ಪ್ರಕಾರವಾಗಿದ್ದಾವೆ. ಒಂದು ಸತ್ ಸಂಪ್ರದಾಯ, ಇನ್ನೊಂದು ಸತ್ತ ಸಂಪ್ರದಾಯ. ಒತ್ತು ಕೊಡಬೇಕು. ಒಂದು ಸತ್ ಸಂಪ್ರದಾಯ ಟ್ರೂ ಟ್ರೆಡಿಷನ್, ಇನ್ನೊಂದು ಸತ್ತ ಸಂಪ್ರದಾಯ ಅಥವಾ ಡೆಡ್ ಟ್ರೆಡಿಷನ್. ಸತ್ ಸಂಪ್ರದಾಯ ಅಂದ್ರೇನು? ಇವತ್ತು ಸಮಾಜಕ್ಕೆ ಬೇಕಾಗಿರುವ ಅನೇಕ ಉತ್ತಮವಾದಂಥ ಮೌಲ್ಯಗಳನ್ನು ಹಿಂದಿನಿಂದಲೂ ಕೂಡ ಧಾರ್ಮಿಕವಾಗಿ ಕೊಡಲಾಗಿದೆ. ಅವುಗಳನ್ನು ನಾವು ಕಳ್ಕೊಳ್ಬಾರ್ದು, ಅವುಗಳನ್ನು ಉಳಿಸ್ಕೊಂಡು ಹೋಗಬೇಕು. ಆದರೆ ಸತ್ತ ಸಂಪ್ರದಾಯ ಯಾವುದೋ ಕಾಲದಲ್ಲಿ ಅದಕ್ಕೊಂದು ಅರ್ಥ ಇತ್ತು, ಈ ಕಾಲದಲ್ಲಿ ಅದು ತನ್ನ ಅರ್ಥವನ್ನು ಕಳ್ಕೊಂಡು ಬಿಟ್ಟಿದೆ. ಇದನ್ನ ನಾವು ಆಚರಣೆ ಮಾಡೋದ್ರೊಳಗೆ ಯಾವ ಅರ್ಥವೂ ಕೂಡ ಇಲ್ಲ. ಈ ಸತ್ತ ಸಂಪ್ರದಾಯದಲ್ಲಿ ಮೂರು ಪ್ರಕಾರವಾಗಿ ಬರ್ತವೆ. ಏನೇನಪ್ಪ ಅಂದರೆ ಒಂದು ವಿಕೃತ ಸಂಪ್ರದಾಯ, ಇನ್ನೊಂದು ವಿರುದ್ಧ ಸಂಪ್ರದಾಯ, ಮತ್ತೊಂದು ಶಿಥಿಲ ಸಂಪ್ರದಾಯ ಅಂತ. ಒಂದು ವಿಕೃತ ಸಂಪ್ರದಾಯ ಏನು? ಈಗ ಗುರು ಬಸವಣ್ಣನವರು ಜಂಗಮ ಅನ್ನುವಂಥ ಒಂದು ಕ್ರಾಂತಿಕಾರಿ ಕಲ್ಪನೆಯನ್ನು ಕೊಟ್ಟರು, ಪರಿಕಲ್ಪನೆಯನ್ನ. ಜಂಗಮ ಬಸವಣ್ಣನವರ ಒಂದು ಸಿದ್ಧಾಂತದಲ್ಲಿ 9 ಅರ್ಥಗಳಿಂದ ಕೂಡಿದೆ ಏನ್ರಿ. ಅದನ್ನ ಮತ್ತೊಮ್ಮೆ ಹೇಳ್ತೇನೆ ನಾನು. ಇದರಲ್ಲಿ ಜಂಗಮ ಅಂದ್ರೆ ಜನನ ಮರಣ ಗಮನಗಳನ್ನ ಶೂನ್ಯ ಮಾಡಿಕೊಂಡವನು. ಜನನ ಗಮನ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವಂತ ಪರಿಭ್ರಮಣ. ಅಂದ್ರೆ ಮರಣ. ಈ ಜನನ ಗಮನ ಮರಣ ಇವುಗಳನ್ನ ಶೂನ್ಯವಾಗಿ ಮಾಡಿಕೊಂಡವನು ಯಾರೋ ಅವನು ಜಂಗಮ. ಇಂತಹ ಜಂಗಮತ್ವವನ್ನ ಪಡೆದುಕೊಂಡಂತ ಅಸಂಖ್ಯಾತ ಮಹಾನುಭಾವರು ಅಂದು ಆಗಿ ಹೋದರು. ಧರ್ಮ ಪ್ರಚಾರ ಮಾಡಿ ಈ ಧರ್ಮವನ್ನ ನಾಡಿನ ಎಲ್ಲೆಡೆಯಲ್ಲಿ ಕೂಡ ಹಬ್ಬಿಸಿದ್ರು. ಈಗ ಜಂಗಮ ಅನ್ನೋದು ಒಂದು ಜಾತಿ ಆಗೋಯ್ತು. ಜಂಗಮ ಅನ್ನೋದು ಒಂದು ಜಾತಿ ಆಗ್ಬಿಟ್ಟು ಒಬ್ಬ ವ್ಯಕ್ತಿ ಅವನಲ್ಲಿ ಜ್ಞಾನ ಇರಲಿ ಬಿಡ್ಲಿ, ಮೊದಲು ಬ್ರಾಹ್ಮಣ, ಬ್ರಹ್ಮಜ್ಞಾನವನ್ನು ಪಡೆದುಕೊಂಡವನು ಬ್ರಾಹ್ಮಣ ಅನ್ನೋದ್ರಿಂದ ವೇದಗಳು ಶುರುವಾದವು. ಕಾಲಾನಂತರದಲ್ಲಿ ಬ್ರಾಹ್ಮಣತ್ವ ಅನ್ನೋದು ಜಾತಿಗೆ ಸೀಮಿತವಾಯಿತು. ಹೀಗಾಗಿ ಅವನು ಎಂಥ ದಡ್ಡನೇ ಇರಲಿ, ಎಂಥ ದುಷ್ಟನೇ ಇರಲಿ ಅಥವಾ ದುರ್ವ್ಯಸನಿಯೇ ಇರಲಿ, ಅವನು ಬ್ರಾಹ್ಮಣ ಅಂದರೆ ಪೂಜ್ಯ ಅನ್ನುವಂಥ ಭಾವನೆ ಬಂತು. ಇದು ವಿಕೃತ ಸಂಪ್ರದಾಯ. ಅದೇ ರೀತಿಯಲ್ಲಿ ಜಂಗಮರ ಬಗ್ಗೆ ಕೂಡ ಜಂಗಮ ಅಜ್ಞಾನಿಯೇ ಇರಲಿ, ದುರ್ವ್ಯಸನಿಯೇ ಇರಲಿ, ಮತಿಭ್ರಷ್ಟನೇ ಇರಲಿ, ದುಶ್ಚಟನೇ ಇರಲಿ, ಅವನನ್ನು ಕುರಿತು ಪೂಜ್ಯನು ಅವನ ಪಾದ ತೊಳ್ಕೊಂಡು ನೀರು ಕುಡಿಬೇಕು ಏನ್ರಿ. ಇದು ಇವತ್ತು ವಿದ್ಯಾವಂತರಲ್ಲಿ ಬಹಳಷ್ಟು ಅಸಹ್ಯವನ್ನು ಹುಟ್ಟಿಸ್ತಾ ಇದೆ. ವಿದ್ಯಾವಂತ ಜನಗಳಲ್ಲಿ ತಿರಸ್ಕಾರವನ್ನು ಹುಟ್ಟಿಸ್ತಾ ಇದೆ. ಅದಕ್ಕಾಗಿ ಸುಧಾರಣೆಯನ್ನು ಮಾಡಿಕೊಂಡು ನಾವೀಗೇನು ಸುಧಾರಣೆ ಮಾಡಿದ್ದೀವಿ ಅಂದರೆ ಸಂಬಂಧಾಚರಣೆ ಅನ್ನೋದನ್ನು ಬಿಟ್ಟು ಸಹಜಾಚರಣೆ ಅನ್ನೋದನ್ನು ಬಿಟ್ಟು ಸಂಬಂಧಾಚರಣೆ ಅಂತ ಮಾಡಿಬಿಟ್ಟಿದ್ದೀವಿ. ಏನಂಗಂದ್ರೆ ಜಂಗಮರು ಸಿಕ್ಕಾಗ ಅವರ ಪಾದಪೂಜೆಯನ್ನು ಮಾಡಿ ಪಾದೋದಕವನ್ನು ತೆಗೆದುಕೊಳ್ಳುವಂತಹದ್ದು ಒಂದು ವಿಧಾನ ಸಾಂಪ್ರದಾಯಿಕವಾಗಿ ಬಂದಿತ್ತು, ನಿಜ. ಇವತ್ತು ಉತ್ತಮರಾದ ಜಂಗಮರು ಸಿಕ್ಕೋದು ಬಹಳ ಕಷ್ಟ. ಜನ್ಯೋನ್ ಇರುವಂಥವ್ರು ಸಿಕ್ಕೋದು ಬಹಳ ಕಷ್ಟ. ಯಾಕಂದ್ರೆ ಒಂದು ಕಡೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, 1000ಕ್ಕೊಬ್ಬ ಭಕ್ತ, ಲಕ್ಷಕ್ಕೊಬ್ಬ ಶರಣ, ಕೋಟಿಗೊಬ್ಬ ಜಂಗಮ ಅಂತೇಳಿ ಚನ್ನಬಸವಣ್ಣವರು ವ್ಯಾಖ್ಯಾನ ಮಾಡಿದ್ದಾರೆ. 1000ಕ್ಕೊಬ್ಬ ಸಜ್ಜನ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಜಂಗಮ. ಅಂದ್ರೆ ಇಡೀ ನಮ್ಮ ಭಾರತದ ಎಲ್ಲ ಮೂಲೆಗಳನ್ನು ಹುಡುಕಿದ್ರೆ ಚನ್ನಬಸವಣ್ಣವ್ರ ಪ್ರಕಾರ ಈಗ 100 ಕೋಟಿ ಇದೀವಲ್ಲ, ನಾವು 100 ಕೋಟಿ ಮೇಲೆ ಇದೀವಲ್ಲ, 100 ಜನ ಜಂಗಮರು ಸಿಕ್ಕೋದು ಬಹಳ ಕಷ್ಟ. ಅಂದಾಗ ಅವರ ಯಾರು ಕೈ ಸಿಕ್ಕವ್ರದ್ದು ಪಾದಪೂಜೆಯನ್ನು ಮಾಡಿ ಪಾದೋದಕವನ್ನು ತೆಗೆದುಕೊಳ್ಳೋದು ಬೇಡ. ಅದಕ್ಕಾಗಿ ಸಂಬಂಧಾಚರಣೆ ಅಂದ್ರೆ ಏನಪ್ಪಾ ಅಂದ್ರೆ ತನ್ನ ಇಷ್ಟಲಿಂಗದಲ್ಲಿಯೇ ಗುರು ಜಂಗಮರು ಇದ್ದಾರೆ. ಗುರು ಲಿಂಗ ಜಂಗಮ ಈ 3 ಇಷ್ಟಲಿಂಗದಲ್ಲಿಯೇ ಇದೆ ಅಂತ ತಿಳ್ಕೊಂಡು ತೀರ್ಥವನ್ನು ಹಾಕೊಂಡು ಸ್ವೀಕಾರ ಮಾಡೋದು ಸಂಬಂಧಾಚರಣೆ. ಜಂಗಮರು ಕೂಡ ಇವತ್ತು ಬದಲಾವಣೆ ಆಗಬೇಕಾಗಿದೆ. ಹಳೆ ನಂಬಿಕೆಯನ್ನು ಇಟ್ಟುಕೊಂಡು ಒದ್ದಾಡೋದು ಬಂದು ಹಸ್ತೋದಕವನ್ನು ಮಾಡಿ ಕೊಟ್ಬಿಡ್ಬೇಕು. ಅನುಗ್ರಹವನ್ನು ಕೇಳುವವರಿಗೆ ಒಂದು ಲೋಟದಲ್ಲಿ ನೀರು ತಕೊಂಡು ಮಂತ್ರ ಸಂಸ್ಕಾರವನ್ನು ಅದಕ್ಕೆ ಕೊಟ್ಟು ಹಸ್ತೋದಕವನ್ನು ಮಾಡಿ. ಯಾಕೆಂದ್ರೆ ಪಾದೋದಕವನ್ನು ಕೊಡೋ ಉದ್ದೇಶ ಏನ್ರಿ? ಅನುಗ್ರಹವನ್ನು ಕೊಡೋದು. ಪಾದದ ಮೂಲಕ ಅನುಗ್ರಹ ಕೊಡಕ್ ಬರುತ್ತೆ ಅಂದ್ರೆ ಆವಾಗ ಹಸ್ತದ ಮೂಲಕ ಯಾಕೆ ಕೊಡಕ್ ಬರೋದಿಲ್ಲ? ಅದಕ್ಕಾಗಿ ಹಸ್ತದ ಮೂಲಕವಾಗಿ ಒಂದು ಸಂಸ್ಕಾರವನ್ನು ಕೊಟ್ಟು
ತೀರ್ಥವನ್ನ ಕೊಡುವಂತಹದ್ದು. ಇದು ಸಂಬಂಧಾಚರಣೆ ಹಸ್ತೋದಕವನ್ನು ಕೊಡುವ ಮೂಲಕ ಮತ್ತು ಇಷ್ಟಲಿಂಗದಲ್ಲಿ ಗುರುಲಿಂಗ ಜಂಗಮವನ್ನ ನಾವು ಭಾವಿಸಿಕೊಂಡು ತೀರ್ಥ ಪ್ರಸಾದ ತಗೊಳ್ಳೋದು ಕೂಡ ಸಂಬಂಧಾಚರಣೆ. ಹೀಗೆ ನಾವು ಇವತ್ತು ವಿಕೃತ ಸಂಪ್ರದಾಯಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ, ಪೂರ್ಣ ವಿರಾಮವನ್ನ ಹಾಕುವಂತ ಅಭ್ಯಾಸವನ್ನ ಮಾಡಬೇಕು. ಆನಂತರ ವಿರುದ್ಧ ಸಂಪ್ರದಾಯ ಅಂದ್ರೆ ಇವತ್ತು ಬಸವಣ್ಣನವರ ತತ್ವದ ಪ್ರಕಾರವಾಗಿ ಹೋಮ ಹವನಾದಿಗಳನ್ನು ಮಾಡಬಾರದು. ಏಕೆಂದ್ರೆ ಬೆಂಕಿಯ ಬಾಯಲ್ಲಿ ಬೆಂಕಿ ದೇವರು ಅಂತ ತಿಳ್ಕೊಂಡು ಅಗ್ನಿಯ ಬಾಯಿಯೊಳಗೆ ಕುಸುರು ಕಣಗಳನ್ನು ಹಾಕೋದು, ರೇಷ್ಮೆ ಸೀರೆಗಳನ್ನು ಹಾಕೋದು, ತುಪ್ಪವನ್ನ ಹಾಕೋದು, ಶ್ರೀಗಂಧವನ್ನ ಹಾಕೋದು, ಇಂಥದ್ದೆಲ್ಲನೂ ಮಾಡಬಾರ್ದು. ಇದನ್ನು ಒಂದು ವೇಳೆ ಇವತ್ತು ಅನೇಕ ಜನ ಹಿರಿಯರುಗಳು ಗೃಹ ಪ್ರವೇಶ ಮುಂತಾದಂಥ ಸಮಯದಲ್ಲಿ ಈ ಹೋಮಗಳನ್ನು ಮಾಡಿಸ್ತಾ ಇದ್ದಾರೆ. ಇದು ಹೆಂಗೆ ಅಂದ್ರೆ ಲಿಂಗಾಯತ ಧರ್ಮಕ್ಕೆ ವಿರುದ್ಧವಾದ ಸಂಪ್ರದಾಯ. ಯಾಕಂದ್ರೆ ಒಂದು ವಚನದಲ್ಲಿ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಎನ್ನವರಾದರೆ ಜನ್ನಕ್ಕೆ ನಡೆವರೆ, ಎನ್ನವರಾದರೆ ಯಜ್ಞ ಮಾಡಕ್ಕೆ ಹೋಗ್ತಾರೆಯೇ, ಎನ್ನವರೆನ್ನೇನು ಅಂತ ಹೇಳ್ತಾರೆ. ಆದ್ದರಿಂದ ಲಿಂಗಾಯತ ಧರ್ಮದ ಪ್ರಕಾರವಾಗಿ ಹೋಮ ಹವನಾದಿಗಳನ್ನು ಮಾಡಬಾರ್ದು. ಇಷ್ಟೇ ಅಲ್ಲ, ಶಿವನ ತತ್ವದ ಪ್ರಕಾರವಾಗಿಯೂ ಕೂಡ ಹೋಮ ಹವನಾದಿಗಳನ್ನು ಮಾಡಬಾರ್ದು. ಯಾಕೆ ಅಂತೀರಾ? ಶಿವ ಯಜ್ಞ ವಿರೋಧಿ ಇದ್ದ, ಶಿವಭಕ್ತರು ಯಜ್ಞ ವಿರೋಧಿಗಳಿದ್ರು. ಏಕೆ? ಬೆಂಕಿ ಬಾಯಿಯೊಳಗೆ ತುಪ್ಪವನ್ನ, ಬೆಂಕಿ ಬಾಯಿಯಲ್ಲಿ ಸಾಮಗ್ರಿಗಳನ್ನು ಹಾಕೋದನ್ನ ಅವರು ವಿರೋಧಿಸ್ತಾ ಇದ್ರು. ಆದರೆ ಇವತ್ತು ಬಹಳ ಜನ ಶಿವನ ಹೆಸರಿನಲ್ಲಿಯೇ ಯಜ್ಞವನ್ನು ಮಾಡ್ತಾರೆ. ಇವತ್ತು ಲಿಂಗಾಯತರು ಗೃಹ ಪ್ರವೇಶ ಮುಂತಾದ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ತಪ್ಪು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಇದು ವಿರುದ್ಧ ಸಂಪ್ರದಾಯ. ಇನ್ನ ಶಿಥಿಲ ಸಂಪ್ರದಾಯ ಅಂದ್ರೆ ಏನಪ್ಪಾ? ಇವತ್ತಿನ ದಿವಸ ಲಿಂಗಧಾರಣೆ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಲಿಂಗಧಾರಣೆಯನ್ನು ಮಾಡ್ಕೊಳ್ಬೇಕು ಅಂತ ಇದ್ರೂ ಕೂಡ ಇದ್ರ ಬಗ್ಗೆ ನಿಷ್ಠೆ ಇಲ್ಲದೆ ಗೂಟಕ್ಕೆ ನೇತಾಕೋದು. ಏನ್ರಿ? ಇಷ್ಟಲಿಂಗದಂತ ಪವಿತ್ರ ವಸ್ತುವನ್ನ ಗೂಟಕ್ಕೆ ನೇತಾಕೋದು, ಇಲ್ಲ ಪೂಜಾ ರೂಮ್ನಲ್ಲಿ ಗಾಳಿ ಬೆಳಕು ಮುಟ್ಟಿಸ್ದಂಗೆ ಇಟ್ಬಿಡೋದು, ಶಿವರಾತ್ರಿ ದಿನ ಒಂದು ದಿನ ಹೊರಗೆ ತೆಗೆದು ಅದಕ್ಕೆ ಅಭಿಷೇಕ ಮಾಡೋದು, ತಾವೇ ಕೂತು ಪೂಜೆ ಮಾಡಬೇಕು ಅಂತಿದ್ರೆ ತಾವೇ ಕೂತು ಪೂಜೆ ಮಾಡೋದು ಬಿಟ್ಟು ಎಲ್ಲ ಕೂತು ಯಾರೋ ಒಬ್ಬರ ಕೈಯಲ್ಲಿ ಪೂಜೆ ಮಾಡಿಸೋದು, ಇವೆಲ್ಲ ಏನಿದಾವಲ್ಲ ಶಿಥಿಲ ಸಂಪ್ರದಾಯಗಳು. ಆದ್ದರಿಂದ ಇಂಥ ಎಲ್ಲ ಸಂಪ್ರದಾಯಗಳನ್ನು ಕೂಡ ನಾವು ಬಿಟ್ಟು ಸತ್ ಸಂಪ್ರದಾಯವನ್ನು ಮಾತ್ರ ಅಳವಡಿಸ್ಕೋಬೇಕು. ಅದರಲ್ಲಿಯೂ ಮೂಢನಂಬಿಕೆ ಎನ್ನುವುದು ಬಹಳ ಕೆಟ್ಟದ್ದು. ಮನುಷ್ಯನನ್ನ ಕೆಲವೊಮ್ಮೆ ಪ್ರಪಾತಕ್ಕೆ ತಳ್ಳಿಬಿಡುತ್ತೆ. ಈ ಜ್ಯೋತಿಷಿಗಳ ಮಾತನ್ನು ನಂಬಿ ಎಷ್ಟೋ ಜನ ಮದುವೆಗಳನ್ನೇ ಮುಡ್ಕೊಳ್ತಾರೆ. ಮದುವೆ ಫಿಕ್ಸ್ ಆಗಿರುತ್ತೆ ಏನ್ರಿ? ಈಗ ಇತ್ತೀಚೆಗೆ ಬಂದಂತ ಒಂದು ಸುದ್ದಿ ಏನಾಯ್ತಂತೆ, ಒಂದು ಊರಿನಲ್ಲಿ ಮದುವೆ ಫಿಕ್ಸ್ ಆಗಿ 12 ತೊಲ ಬಂಗಾರವನ್ನು ಕೊಟ್ಟು ಎಷ್ಟೋ 6 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಮದುವೆ ಡೇಟ್ ಫಿಕ್ಸ್ ಮಾಡಿ, ಕಲ್ಯಾಣ ಮಂಟಪ ಫಿಕ್ಸ್ ಮಾಡಿ ಎಲ್ಲ ಮಾಡಿದ್ರಂತೆ. ಯಾರೋ ಜ್ಯೋತಿಷಿ ಹೇಳಿದ್ರಂತೆ, ಹುಡುಗಿ ನಕ್ಷತ್ರ ಸರಿ ಇಲ್ಲ, ಆಕೆ ಸೇರಿದ ಮನೆಯಲ್ಲಿ ಅವಳ ಅತ್ತೆ ಮಾವ ಸಾಯ್ತಾರೆ ಅಂತ ಹೇಳ್ಬಿಟ್ಟಂತೆ. ಇವನೇನು ಕಂಡಿದ್ದೋ ಗೊತ್ತಿಲ್ಲ ಏನ್ರಿ. ಆಗ ಮದುವೆನೇ ಕ್ಯಾನ್ಸಲ್ ಆಯ್ತಂತೆ. ಆ ಗಂಡಿನ ಕಡೆಯವ್ರು ಏನು ತಗೊಂಡಿದ್ರಲ್ಲ 12 ತೊಲ ಬಂಗಾರ, 5-6 ಲಕ್ಷ ರೂಪಾಯಿ ದುಡ್ಡು, ಅದನ್ನೆಲ್ಲ ಲೊಟ್ಟಾಯಿಸ ಬಿಟ್ರಂತೆ, ಕೊಡಲೇ ಇಲ್ವಂತೆ ವಾಪಸ್ಸು. ನೋಡಿದ್ರಿ, ಜ್ಯೋತಿಷದಿಂದ ಎಂತ ಹಾನಿ ಆಯ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅದಕ್ಕಾಗಿ ಬಸವಣ್ಣನವ್ರು ಹೇಳ್ತಾರೆ, ಇದೆಲ್ಲ ಏನು ನಂಬಕ್ಕೆ ಹೋಗ್ಬೇಡ್ರಿ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ಎಲ್ಲರದ್ದು ಒಪ್ಪಿಗೆ ಆಯ್ತಿಲ್ಲ, ಶುಭ ಲಗ್ನ ಅಂತ ತಿಳ್ಕೊಳ್ರಿ. ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ. ರಾಶಿ ಕೂಟ ಗಣ ಸಂಬಂಧ ಎಲ್ಲ ಕೂಡಿ ಬಂದಿದೆ ಅಂತ ತಿಳ್ಕೊಳ್ರಿ. ನಾಳಿನ ದಿನಕ್ಕೆ ಇಂದಿನ ದಿನ ರೇಸೆಂದು ಹೇಳಿರಯ್ಯ. ಲಿಂಗದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ದಿನನಿತ್ಯ ನೀವು ಸೃಷ್ಟಿಕರ್ತನನ್ನ ಕೈಯಲ್ಲಿ ಹಿಡಿದುಕೊಂಡು ಪೂಜೆ ಮಾಡ್ತಾ ಇದ್ದೀರಾ, ಯಾಕೆ ಭಯ ಪಡ್ತಿದ್ದೀರಾ ನೀವು ಅಂತೇಳಿ ಬಸವಣ್ಣನವರು ಧೈರ್ಯವನ್ನ ಆಶ್ವಾಸನೆಯನ್ನು ತುಂಬುತ್ತಾರೆ. ಒಂದ್ಸಲ ನಾವು ಹೀಗೆ ಹೋಗ್ತಾ ಇದ್ವಿ, ನಮ್ಮ ಕಾರ್ ಮುಂದೆ ಒಂದು ಟ್ರಕ್ ಹೋಗ್ತಾ ಇತ್ತು. ಒಬ್ಬ ಹುಡುಗ ಅವನು ಸೈಕಲ್ ಮೇಲೆ ಹತ್ತಿದ್ದಾನೆ, ಆ ಟ್ರಕ್ ಅನ್ನು ಹಿಡ್ಕೊಂಡಿದ್ದಾನೆ. ಆ ಟ್ರಕ್ ಹೋಗ್ತಾ ಇದೆ, ಅದು ಯಾಕೋ ಸ್ವಲ್ಪ ಸ್ಲೋ ಇತ್ತು ಸ್ವಲ್ಪ. ಅವನು ತನ್ನ ಶಕ್ತಿಯ ಬಲದ ಮೇಲೆ ಹೋಗದೇನೆ ಆ ಟ್ರಕ್ಕಿನ ಬಲದ ಮೇಲೆ ಸೈಕಲ್ ಹಿಡ್ಕೊಂಡು ಅದನ್ನ ಆಶ್ರಯ ತಗೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಡೇಂಜರಸ್. ಒಂದು ವೇಳೆ ಆ ಟ್ರಕ್ ಏನಾದ್ರೂ ಬ್ರೇಕ್ ಹಾಕಿದ್ರೆ, ಇಲ್ಲ ಬಹಳ ಫಾಸ್ಟ್ ಆಗಿ ವೇಗವಾಗಿ ಟ್ರಕ್ ಮುಂದೆ ಓಡ್ಬಿಟ್ರೆ ಇವನು ಖಂಡಿತ ಬೀಳ್ತಾನೆ. ಅದೇ ರೀತಿಯಲ್ಲಿ ಈ ಮೂಢನಂಬಿಕೆಗಳು ಕೂಡ ಈ ಟ್ರಕ್ಕಿನ ಸಹಾಯದಿಂದ ಅವನು ಸೈಕಲ್ ಹತ್ತಿ ಹೋದಂತೆ ಆಗುತ್ತೆ. ಅವು ಯಾವಾಗ ಎಲ್ಲಿ ತಗೊಂಡೋಗಿ ಮನುಷ್ಯನನ್ನ ಭಯಪಡಿಸಿ ಕೆಡುತ್ತವೆ ಅಂತ ಹೇಳಲಿಕ್ಕಾಗಲ್ಲ. ಆ ಕಾರಣಕ್ಕಾಗಿ ಧರ್ಮವು ವೈಚಾರಿಕವಾದ ಧರ್ಮವಾಗಬೇಕು.
ಬಸವಣ್ಣನವರು ಕೊಟ್ಟದ್ದು ರ್ಯಾಷನಲ್ ರಿಲಿಜಿಯನ್ ಅಥವಾ ವೈಚಾರಿಕ ಧರ್ಮ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಧರ್ಮವು ಮಾನವೀಯ ಮೌಲ್ಯಗಳಿಂದ ಕೂಡಿದಂಥ ಹ್ಯೂಮನಿಸ್ಟಿಕ್ ರಿಲಿಜಿಯನ್ ಆಗಬೇಕು. ಸೋಷಿಯಲಿಸಮ್ ಅಂತ ನಾವೇನು ಕರಿತೀವಲ್ಲ, ಸಮಾಜವಾದ ಮಾನವೀಯತೆಯ ತಳಹದಿಯ ಮೇಲೆ ಸಮಾಜವನ್ನು ಕಟ್ಟಬೇಕು ಅನ್ನೋದನ್ನು ಕಲಿಸ್ತಾ ಇದೆ. ನೈತಿಕ ಮೌಲ್ಯಗಳೇ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಸ್ಟೆಪ್ಪಿಂಗ್ ಸ್ಟೋನ್, ಮೆಟ್ಟಿಲಾಗಬೇಕು ಅಂತ ಹೇಳ್ತಾ ಇದೆ. ಆದ್ದರಿಂದ ಮಾನವೀಯ ಧರ್ಮದಲ್ಲಿ ದಯೆ, ಮಾನವೀಯತೆ ಮುಂತಾದ ಗುಣಗಳನ್ನು ಕಾಣ್ತಾ ಇದ್ದೀವಿ. ಮಾನವೀಯತೆಗೆ 3 ಮುಖಗಳು. ಒಂದು ದಯೆ, ಕೈಂಡ್ನೆಸ್. ಎರಡನೇದು ಕ್ಷಮೆ, ಫರ್ಗಿವ್ನೆಸ್. ಮೂರನೇದು ದಾನ ಅಥವಾ ಚಾರಿಟಿ. ಒಬ್ಬ ವ್ಯಕ್ತಿ ಸ್ವಾರ್ಥಿಯಾಗಬಾರದು, ದಯೆಯಿಂದ ಕೂಡಿ ಎಲ್ಲ ಜೀವರಿಗೂ ಹಿತ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅವನು ಬಾಳುವೆಯನ್ನು ರೂಪಿಸ್ಕೊಳ್ಬೇಕು. ಆಮೇಲೆ ಇನ್ನೊಬ್ಬರು ತಪ್ಪು ಮಾಡಿದಾಗ ಕ್ರೂರಿಯಾಗಿ ಅವರನ್ನು ಶಿಕ್ಷಿಸಬಾರ್ದು. ಏಕೆಂದ್ರೆ ಟು ಎರ್ ಈಸ್ ಸಿನ್. ಒಬ್ಬ ಮನುಷ್ಯ ತಪ್ಪು ಮಾಡುವಂತಹದ್ದೇನಿದೆಯಲ್ಲ ಸಹಜವಾದಂತಹದ್ದು. ಸಾಮಾನ್ಯವಾಗಿ ಮನುಷ್ಯನಾದವನು ದೌರ್ಬಲ್ಯಕ್ಕೆ ಒಳಗಾಗಿ ತಪ್ಪುಗಳನ್ನು ಮಾಡ್ತಾನೆ. ಆದರೆ ಮಾಡಿದ ತಪ್ಪನ್ನ ಅವನು ತಿದ್ದಿಕೊಳ್ಳಬೇಕು. ತಿದ್ದಿಕೊಂಡು ತನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಒಂದು ವೇಳೆ ತಿದ್ದಿಕೊಳ್ಳದೆ ಅವನು ತಾನು ಮಾಡಿದ್ದನ್ನೇ ಸರಿ ಅಂತ ಸಾಧಿಸ್ತಾ ಇದ್ರೆ ಆಗ ಅವನು ಮಾನವನಾಗುವುದಿಲ್ಲ, ರಾಕ್ಷಸನಾಗ್ತಾನೆ. ಅದೇ ರೀತಿಯಲ್ಲಿ ತಪ್ಪು ಮಾಡುವುದು ಮಾನವನ ಸಹಜ ಗುಣ. ಮಾಡಿದ ತಪ್ಪನ್ನ ಕ್ಷಮಿಸಿ ಇನ್ನೊಬ್ಬರು ಮೇಲೇರಲಿಕ್ಕೆ ಅವಕಾಶ ಮಾಡಿಕೊಳ್ಳೋದು ಮಹಾತ್ಮರ ಗುಣ. ಮಾಡಿದ ತಪ್ಪನ್ನು ಕ್ಷಮಿಸದೆ ಚುಚ್ಚಿ ಆಡಿ ಕ್ರೂರಿಯಾದ ರೀತಿಯಲ್ಲಿ ವರ್ತನೆ ಮಾಡೋದಿದೆಯಲ್ಲ, ಅದು ದಾನವೀಯ ಗುಣ ಅಥವಾ ರಾಕ್ಷಸ ಗುಣ. ಆದ್ದರಿಂದ ಮಾನವೀಯ ಧರ್ಮದಲ್ಲಿ ಇಂಥ ಮೌಲ್ಯಗಳನ್ನು ಕಾಣ್ತೇವೆ. ಒಂದನೇದಾಗಿ ದಯೆ, ಕೈಂಡ್ನೆಸ್. ಅದಾದ್ಮೇಲೆ ತಪ್ಪು ಮಾಡಿದಾಗ ಕ್ಷಮಿಸುವಂತ ಫರ್ಗಿವ್ನೆಸ್. ಮೂರನೇದಾಗಿ ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಉದಾರಿಯಾಗಿರೋದಲ್ಲ, ಕೈಯಿಂದನೂ ಕೂಡ ಉದಾರಿಯಾಗಿ ಚಾರಿಟಿ, ದಾನ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜದ ಋಣವನ್ನು ತಿಂದು ಬದುಕ್ತಾನೆ. ನೋಡ್ರಿ, ಈಗ ಒಂದು ಭತ್ತದ ತೆನೆ ಇರುತ್ತೆ. ಆ ಭತ್ತದ ತೆನೆ ಕಾಳು ತುಂಬ್ತಾ ಹೋದಂತೆ ಎಲ್ಲ ತುಂಬಿ ಭಾರ ಆಗಿ ಭೂಮಿ ಕಡೆಗೆ ಬಗ್ಗುತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ಮನುಷ್ಯನೂ ಕೂಡ ಸಮಾಜದ ಋಣವನ್ನ ತಿಂದು ಬೆಳೆದನೆ ದೊಡ್ಡವನಾಗ್ತಾನೆ, ಗಣ್ಯ ವ್ಯಕ್ತಿ ಆಗ್ತಾನೆ. ಹೇಗೆ ಭತ್ತ ತಾನು ಪರಿಪಕ್ವ ಆದ ಮೇಲೆ ಭೂಮಿಗೆ ನಮಸ್ಕಾರವನ್ನು ಮಾಡುತ್ತೋ ಹಾಗೆ ಈ ವ್ಯಕ್ತಿ ಕೂಡ ತಾನು ಬೆಳೆದಂತ ಸಮಾಜ, ತನ್ನನ್ನು ಬೆಳೆಸುವಂತ ರಾಷ್ಟ್ರ, ಇವೆಲ್ಲಕ್ಕೂ ಕೂಡ ಋಣಿಯಾಗಿರಬೇಕು. ಕೃತಜ್ಞತೆಯಿಂದ, ಸಮರ್ಪಣ ಮನೋಭಾವದಿಂದ ಇವಕ್ಕಾಗಿ ದುಡಿಯಬೇಕು. ಆದ್ದರಿಂದ ಮಾನವೀಯ ಧರ್ಮದಲ್ಲಿ ನಾವು ನೋಡ್ತಿದ್ದೀವಿ, ಬಸವಣ್ಣವರು ಬಹಳ ಚೆನ್ನಾಗಿ ಹೇಳ್ತಾರೆ, ಕೋಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ, ಪಾಪಿ ಹೂವನ್ನೇರಿಸಲು ಹೊಸದ ಆಯುಧದ ಗಾಯ. ನೀನು ಕೋಪವನ್ನು ಮಾಡಿಕೊಂಡು ದೇವರಿಗೆ ಅಭಿಷೇಕವನ್ನು ಮಾಡಿದ್ರೆ ದೇವರಿಗೆ ಮಜ್ಜನಕ್ಕೆ ಎರೆದಂಗಾಗಲಿಲ್ಲ, ರಕ್ತವನ್ನೇ ಎರೆದಂತೆ ಆಯಿತು. ಹಾಗೆ ಪಾಪ ಮಾಡಿ 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 ಸಂಪತ್ತನ್ನು ಗಳಿಸಿ ದೇವರಿಗೆ ಮಲ್ಲಿಗೆ ಹೂವನ್ನು ಇಟ್ಟರೂ ಕೂಡ ಕತ್ತಿಯಲ್ಲಿ ತಗೊಂಡು ಹೊಡೆದಂತೆ ಆಗ್ತಾ ಇದೆ. ಆದ್ದರಿಂದ ದೇವರಿಗೆ ನಾವು ಪ್ರೀತಿಯಿಂದ ಪೂಜೆ ಮಾಡೋದು ಮುಖ್ಯವೇ ಹೊರತು ಕೋಪದಿಂದ ಮಾಡುವುದಲ್ಲ, ಪಾಪದಿಂದ ಮಾಡುವುದಲ್ಲ ಅನ್ನೋ ಮಾತನ್ನ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಅದಕ್ಕಾಗಿ ಒಂದು ಕಡೆ ಹೇಳಿದ್ರು, ತೊರೆಯಮೀವಣ್ಣಗಳಿರ ತೊರೆಯಮೀವ ಸ್ವಾಮಿಗಳಿರ, ತೊರೆಯುಂಬೋ ಪರಧನವ ತೊರೆಯುಂಬೋ ಪರಸತಿಯ. ತೊರೆಯ ಕೇವಲ ನೀರಿನಲ್ಲಿ ಮುಳುಗಿಬಿಟ್ಟು ಪವಿತ್ರರಾದ್ವಿ ಅಂತ ತಿಳ್ಕೊಳ್ಳುವಂತ ಜನಗಳೇ ತಿಳ್ಕೊಳ್ಳಿ, ಪರಧನ ಪರಸ್ತ್ರೀಯನ್ನ ತೊರೆದು ಪವಿತ್ರಾತ್ಮರಾಗಲಿ ಎನ್ನುವಂತ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ಒಬ್ಬರ ಮನವನ್ನೊಯಿಸಿ ಮತ್ತೊಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ತಡದಲ್ಲಿದ್ದರೂ ಕಲಂಕ ಬೆಳೆದಾಯಿತು. ಇದರ ಕಾರಣ ಒಬ್ಬರ ಮನವನ್ನೊಯಿಸದವನೇ ಮತ್ತೊಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನನ್ನು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಒಬ್ಬರ ಮನವನ್ನು ನೋಯಿಸಿ ಮತ್ತೊಬ್ಬರ ಮನೆಯ ಘಾತವ ಮಾಡಿ ಹೋಗಿ ನೀರಲ್ಲಿ ಮುಳುಗಿದ್ವಿ ಏನಾಗೋದದ. ಚಂದ್ರ ಶಿವನ ಜಟೆಯಲ್ಲಿ ಚಂದ್ರನ ಹತ್ತಿರದಲ್ಲೇ ಗಂಗೆ ಹತ್ತಿರದಲ್ಲೇ ಚಂದ್ರ ಇರುತ್ತೆ, ಆದ್ರೂ ಕೂಡ ಚಂದ್ರನಲ್ಲಿ ಕಲಂಕ ಬಿಡದಾಯಿತು. ಅದಕ್ಕಾಗಿ ಒಬ್ಬರ ಮನಸ್ಸನ್ನು ನೋಯಿಸಬಾರ್ದು, ಇನ್ನೊಬ್ಬರ ಮನೆ ಹಾಳು ಮಾಡಬಾರ್ದು, ಅಂತ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಅದೇ ಮಾನವೀಯ ಧರ್ಮ ಅನ್ನುವಂಥ ಮಾತನ್ನ ನಾವು ತಿಳಿದುಕೊಳ್ಳೋಣ. ಇನ್ನು
ಧರ್ಮ ರಾಷ್ಟ್ರ ಧರ್ಮವಾಗಬೇಕು. ಏಕೆಂದ್ರೆ ಧರ್ಮ ಮತ್ತು ರಾಷ್ಟ್ರ ಇವೆರಡು ಅವಿಭಾಜ್ಯ ಅಂಗಗಳು ಏನ್ರಿ. ನಾವು ಅದಕ್ಕೋಸ್ಕರನೇ ರಾಷ್ಟ್ರೀಯ ಬಸವ ದಳ ಅಂತ ಹೇಳಿ ತೆಗೆದಿರೋದು, ರಾಷ್ಟ್ರೀಯ ಬಸವ ದಳ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂಥವು ಎರಡು ಅಂಶಗಳು, ಒಂದು ರಾಷ್ಟ್ರ, ಇನ್ನೊಂದು ಧರ್ಮ. ದೇವರಲ್ಲಿ ಶ್ರದ್ಧೆ ಇರಬೇಕು, ರಾಷ್ಟ್ರದಲ್ಲಿ ನಿಷ್ಠೆ ಇರಬೇಕು. ಅದಕ್ಕಾಗಿ ಈ ಎರಡು, ರಾಷ್ಟ್ರ ಪ್ರೇಮ ಮತ್ತು ದೇವಶ್ರದ್ಧೆ ಅನ್ನುವ ಎರಡು ಹಣಿಗಳ ಮೇಲೆ ನಮ್ಮ ಜೀವನವನ್ನು ರೂಪಿಸಿಕೊಂಡು ಹೋಗಬೇಕು ಅಂತಾನೆ ರಾಷ್ಟ್ರೀಯ ಬಸವ ದಳ ಎನ್ನುವಂತ ಸಂಘಟನೆಯನ್ನ ನಾವು ಪ್ರಾರಂಭ ಮಾಡಿರೋದು. ಅದಕ್ಕಾಗಿ ಧರ್ಮ ರಾಷ್ಟ್ರ ಧರ್ಮವಾಗಬೇಕು. ಅಂದ್ರೆ ರಾಷ್ಟ್ರದ ಪ್ರಗತಿಯಲ್ಲಿ ಕೈಜೋಡಿಸಬೇಕು. ರಾಷ್ಟ್ರಕ್ಕೆ ಹಾನಿಯಾಗುವಂತ ತತ್ವಗಳನ್ನ ಬೋಧನೆ ಮಾಡಬಾರದು. ಧರ್ಮದ ಹೆಸರಿನಲ್ಲಿ ದೇಶಕ್ಕೆ ಅನಾಹುತವಾಗುವಂತ, ಹಿಂಸೆ ಆಗುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕಾಗಿ ರಾಷ್ಟ್ರ ಧರ್ಮ ಬಸವಣ್ಣನವರು ಕೊಟ್ಟದ್ದೊಂದು ರಾಷ್ಟ್ರ ಧರ್ಮ. ಹೇಗ್ರಿ ಅಂದ್ರೆ ಶಿವ ಪಂಚಾಯತಗಳಾದಂತ ಅನ್ನ, ಎರಡನೇದು ಅರಿವೆ, ಮೂರನೇದು ಆಶ್ರಯ, ನಾಲ್ಕನೇದು ಔಷಧ, ಐದನೇದು ಅರಿವು. ಇವು 5 ಪ್ರತಿಯೊಬ್ಬ ನಾಗರಿಕನಿಗೂ ಸಿಗಬೇಕು ಅಂತೇಳಿ ಬಸವಣ್ಣವ್ರು ಪ್ರಯತ್ನ ಮಾಡಿದ್ರು. ನೆನ್ಪಿಟ್ಕೋತೀರಾ? ಶಿವ ಪಂಚಾಯತಗಳು ಯಾವ್ಯಾವು ಅಂದ್ರೆ ಅನ್ನ, ಮೊಟ್ಟ ಆಹಾರ, ಎರಡನೇದಾಗಿ ಬಟ್ಟೆ, ಅತಿ ಅವಶ್ಯಕತೆ ಇರುವಂತಹದ್ದು, ಮೂರನೇದಾಗಿ ಆಶ್ರಯ, ಸೂರು, ಮನುಷ್ಯ ಬದುಕಲಿಕ್ಕೆ ಬೇಕಾದಂತ ಶೆಲ್ಟರ್, ನಾಲ್ಕನೇದಾಗಿ ಔಷಧ, ರೋಗ ಚಿಕಿತ್ಸೆ, ಕಾಯಿಲೆಗಳು ಬಂದಾಗ, ಐದನೇದು ಅರಿವು ಅಥವಾ ಜ್ಞಾನ, ವಿದ್ಯೆ. ಈ 5 ಕೂಡ ಕೊಡಬೇಕು ಅಂತ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಬಸವಣ್ಣವರು ಒದಗಿಸಿಕೊಟ್ರು. ಆದ್ದರಿಂದ ಬಸವಣ್ಣವರು ಕೊಟ್ಟದ್ದೊಂದು ರಾಷ್ಟ್ರ ಧರ್ಮ ಅನ್ನೋ ಮಾತನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಇಷ್ಟೇ ಅಲ್ಲ, ಅವರು ಪಂಚ ಆಚಾರಗಳು ಅಂತ ಬೋಧನೆ ಮಾಡಿದ್ರು. ಇವು ಸೋಷಿಯೋ ಎಥಿಕಲ್ ಕೋಡ್ಸ್ ಆಫ್ ಕಾಂಡಕ್ಟ್, ಸಾಮಾಜಿಕ ನೈತಿಕ ಅತ್ಯಂತ ಅಮೂಲ್ಯವಾದ ಸೂತ್ರಗಳು. ಇವುಗಳಲ್ಲಿ ಇದನ್ನ ವಿವರವಾಗಿ ಮತ್ತೊಮ್ಮೆ ಹೇಳ್ತೀನಿ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊಟ್ಟ ಮೊದಲನೆಯದೇ ಲಿಂಗಾಚಾರ. ಲಿಂಗಾಚಾರ ಅಂದ್ರೆ ದೇವನೊಬ್ಬ ಅಂತ ನಂಬಿ ಒಬ್ಬ ದೇವನನ್ನ ಒಂದೇ ಆಕಾರದಲ್ಲಿ ಪೂಜೆ ಮಾಡುವುದು ಲಿಂಗಾಚಾರ. ಎರಡನೇದು ಸದಾಚಾರ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರಾಮಾಣಿಕವಾಗಿ ಕಾಯಕವನ್ನು ಮಾಡಿ ಉಪಜೀವನವನ್ನು ನಡೆಸುವುದು, ಪರಾವಲಂಬಿಯಾಗಿ ಬದುಕಬಾರದು. ಇನ್ನೊಬ್ಬರ ದುಡಿದಿದ್ದನ್ನು ತಿನ್ನಲಿಕ್ಕೆ ತನಗೆ ಯಾವ ಹಕ್ಕೂ ಕೂಡ ಇಲ್ಲ. ಆದ್ದರಿಂದ ಕಾಯಕದ ಮೂಲಕವಾಗಿ ಆರ್ಜನೆಯನ್ನ ಮಾಡಬೇಕು, ದಾಸೋಹದ ಮೂಲಕವಾಗಿ ಸಮಾಜಕ್ಕೆ ವಿನಿಯೋಗ ಮಾಡಬೇಕು. ಇದು ಸದಾಚಾರ. ಮೂರನೇದು ಶಿವಾಚಾರ. ದೇವನೊಬ್ಬನೇ ತಂದೆ, ಮನುಷ್ಯರೆಲ್ಲರೂ ಕೂಡ ಅವನ ಮಕ್ಕಳು. ಆದ್ದರಿಂದ ಪರಸ್ಪರರಲ್ಲಿ ಭೇದಗಳನ್ನ ಮಾಡಬಾರದು, ಎಲ್ಲರನ್ನ ಆಧರಿಸುವುದನ್ನು ಕಲಿಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಟ್ರು. ಆಮೇಲೆ ನಾಲ್ಕನೇದೇ ಗಣಾಚಾರ. ಗಣಾಚಾರ ಅಂತಂದ್ರೆ ಅನಿಷ್ಟವು ಇರಲಿ, ಎಲ್ಲೇ ಇರಲಿ, ಅದು ತನ್ನ ಮನಸ್ಸಿನಲ್ಲಿಯೇ ಇರಲಿ, ರಾಷ್ಟ್ರದಲ್ಲಿಯೇ ಇರಲಿ, ಸಮಾಜದಲ್ಲಿಯೇ ಇರಲಿ, ತನ್ನ ಕುಟುಂಬದಲ್ಲೇ ಇರಲಿ, ಆ ಕೆಟ್ಟದ್ದನ್ನ ಆತ್ಮಬಲದಿಂದ ಓಡಿಸಲಿಕ್ಕೆ ಪ್ರಯತ್ನ ಪಡಬೇಕು. ಗಣಾಚಾರ ಅಂದ್ರೆ ಧೈರ್ಯ, ಕ್ರೌರ್ಯ ಅಲ್ಲ. ಅಲ್ಲಿ ಆತ್ಮಬಲ ಇರ್ತದೆ, ಸಮಾಜವನ್ನು ತಿದ್ದಬೇಕು ಅನ್ನುವಂತ ಕಳಕಳಿ ಇರುತ್ತೆ. ಅದಕ್ಕಾಗಿ ವೀರತ್ವ ಇರುತ್ತೆ, ಆ ವೀರತ್ವದ ಜೊತೆಗೆ ವಿನಯ ಇರುತ್ತೆ. ಯಾಕಂದ್ರೆ ವಿನಯವಿಲ್ಲದೆ ಇರುವ ವೀರತ್ವ ಕ್ರೂರತ್ವವಾಗ್ತಾ ಇದೆ, ವೀರತ್ವವಿಲ್ಲದ ವಿನಯ ಹೇಳಿತನವಾಗ್ತಾ ಇದೆ. ಅದಕ್ಕಾಗಿ ವೀರತ್ವ ಮತ್ತು ವಿನಯ ಇವೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಬಸವಣ್ಣನವರು ಬೆರೆಸಿಟ್ಟು ಗಣಾಚಾರ ತತ್ವದಲ್ಲಿ ತತ್ವನಿಷ್ಠೆ ಅಥವಾ ವೀರತ್ವ ಅನ್ನುವಂಥದ್ದು ಇರ್ತಾ ಇದೆ. ಇನ್ನು ಐದನೇದೇ ಭೃತ್ಯಾಚಾರ. ಗಣಾಚಾರದಲ್ಲಿ ಏನಿದೆ ಅಂದ್ರೆ ಸುಧಾರಣಾತ್ಮಕ ಮನೋಭಾವ ಇರುತ್ತೆ. ನೋಡಿ, ಸಮಾಜದಲ್ಲಿ ಒಂದು ಮೂಢನಂಬಿಕೆಯೋ ಅನಿಷ್ಟ ಆಚರಣೆಯೋ ಇದ್ದಾಗ ಅದನ್ನ ನಾವು ತೆಗೆದುಹಾಕಬೇಕು ಅನ್ನುವ ಕಳಕಳಿ ಇರಬೇಕೇ ಹೊರತು ಅದನ್ನ ಬಿಟ್ಬಿಟ್ಟು ಅಯ್ಯೋ ನಮ್ಗೆ ಹಾಕ್ಬೇಕಪ್ಪ, ನಾವ್ ಯಾರು ಕೆಟ್ಟವರಾಗೋದು ಬೇಡಪ್ಪ ಅನ್ನುವಂಥ ಮನೋಭಾವ ಸರಿ ಅಲ್ಲ. ಆ ಕಾರಣಕ್ಕಾಗಿ ಶರಣ ಬಂಧುಗಳೇ, ಈ ಭೃತ್ಯಾಚಾರ ಅನ್ನುವುದು ಸೇವೆಯ ಸೂತ್ರವನ್ನು ಕಲಿಸ್ತಾ ಇದೆ, ಗಣಾಚಾರ ಹೋರಾಟದ ಮನೋಭಾವವನ್ನು ಕಲಿಸ್ತಾ ಇದೆ. ಇವೆರಡೂ ಕೂಡಿದಾಗ ವೀರತ್ವ ಗಣಾಚಾರದಿಂದ ಬರುತ್ತೆ, ವಿನಯ ಭೃತ್ಯಾಚಾರದಿಂದ ಬರುತ್ತೆ. ಭೃತ್ಯಾಚಾರದ ರಹಸ್ಯ ಏನಪ್ಪಾ ಅಂದ್ರೆ ದೇವನೊಬ್ಬನೇ ಒಡೆಯ, ನಾವು ಎಲ್ಲರೂ ಕೂಡ ಅವನ ದಾಸರು. ಆದ್ದರಿಂದ ಪರಮಾತ್ಮನ ಒಂದು ಸ್ವತ್ತನ್ನ ಪರಮಾತ್ಮನಿಗೆ ನಾವು ತನು ಮನ ಧನ ಮೂರರಿಂದಲೂ ಕೂಡ ಸೇವೆ ಮಾಡಿ ಸಲ್ಲಿಸಬೇಕು. ಈ ರೀತಿಯಾಗಿ ತನು ಸೇವೆಗೆ ಹೆಚ್ಚಿನ ಸ್ಥಾನವನ್ನು ಭೃತ್ಯಾಚಾರ ಕೊಡ್ತಾ ಇದೆ. ಕರಸೇವೆ ಅಂತೇಳಿ ಸಿಖ್ ಧರ್ಮದಲ್ಲಿ ಏನು ಹೇಳ್ತಾರಲ್ಲ, ಹಾಗೆ ತನು ಸೇವೆಗೆ ಭೃತ್ಯಾಚಾರ ಒತ್ತನ್ನು ಕೊಡ್ತಾ ಇದೆ. ಬಸವಣ್ಣವರು ವಚನದಲ್ಲಿ ಹೇಳ್ತಾರೆ,
ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನ ಅಲಸದಂತೆ ಮಾಡಯ್ಯ ಅಂತ ಹೇಳ್ತಾರೆ. ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು. ಬಹಳ ಜನ ಶರಣರು ಬಂದಾಗ ಅಯ್ಯೋ ಯಾಕಾರು ಬಂದ್ರು ಅಂತ ಬೇಸರಿಸ್ಕೊಳ್ಳೋದಲ್ಲ, ಇನ್ನಷ್ಟು ಖುಷಿಯಿಂದ ಮಾಡಿ ಇಡಬೇಕು. ಈ ರೀತಿ ವೃತ್ಯಾಚಾರದಲ್ಲಿ ಸೇವಾ ಮನೋಭಾವ ಬರುತ್ತೆ. ಹೀಗೆ ಈ 5 ಆಚಾರಗಳೇನಿದ್ದಾವಲ್ಲ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ, ಇವ್5 ರಾಷ್ಟ್ರ ಧರ್ಮವನ್ನ ಹೇಳ್ತಾ ಇದ್ದಾವೆ, ರಾಷ್ಟ್ರವನ್ನು ಕಟ್ಟುವಂತ ಸೂತ್ರಗಳನ್ನ ಕೊಡ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕಡೆಯದಾಗಿ ವಿಶ್ವಧರ್ಮ. ಒಂದು ಧರ್ಮ ವಿಶ್ವಧರ್ಮವಾಗುತ್ತೆ. ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಸಾರ್ವಕಾಲಿಕ ಸತ್ಯಗಳನ್ನ ಅದು ಬೋಧನೆ ಮಾಡುತ್ತೋ, ಹಿಂದೂ ಇಂದು ಮುಂದು ಎಲ್ಲ ಕಾಲದಲ್ಲಿಯೂ ಅವರಿಗೆ ಇವರಿಗೆ ಎಲ್ಲರಿಗೆ ಅನ್ವಯವಾಗುವಂತ ನಿತ್ಯ ಸತ್ಯ ತತ್ವಗಳನ್ನ ಬೋಧನೆ ಮಾಡುತ್ತೋ ಅದು ವಿಶ್ವಧರ್ಮ. ಅದಕ್ಕೆ ಯೂನಿವರ್ಸಲ್ ರಿಲಿಜಿಯನ್ ಅಂತ ಕರಿತಾ ಇದ್ದಾರೆ. ಈಗ ನೋಡಿ, H2O = ವಾಟರ್. H2O ಅನ್ನೋ ಫಾರ್ಮುಲಾ ನೋಡ್ತಿದ್ದಂಗೆ ಇದನ್ನ ನೀವು ನೀರು ಅಂತ ಹೇಳ್ತೀರಾ. ಇದು ರಷ್ಯಾದಲ್ಲೂ ಸತ್ಯ, ಅಮೆರಿಕಾದಲ್ಲೂ ಸತ್ಯ, ಭಾರತದಲ್ಲಿಯೂ ಕೂಡ ಸತ್ಯ. ಅದೇ ರೀತಿಯಲ್ಲಿ 2 + 2 = 4, 2 + 2 = 4 ಅನ್ನೋದು ಅರ್ಥಮ್ಯಾಟಿಕ್ ಟ್ರೂತ್. ಮೊದಲನೇದು ಕೆಮಿಕಲ್ ಟ್ರೂತ್, ಈಗ ಅರ್ಥಮ್ಯಾಟಿಕ್ ಟ್ರೂತ್. 2 + 2 = 4. ಇದು ರಷ್ಯಾದಲ್ಲೂ ಸತ್ಯ, ಅಮೆರಿಕಾದಲ್ಲೂ ಸತ್ಯ, ಭಾರತದಲ್ಲೂ ಸತ್ಯ. ಅದೇ ರೀತಿಯಲ್ಲಿ ದಿ ಸಮ್ ಆಫ್ 3 angles of a triangle is 180 degrees. ಇದು ಜಾಮೆಟ್ರಿಕಲ್ ಟ್ರೂತ್ ಏನ್ರಿ. ಇವನ್ನ ಜಗತ್ತಿನಲ್ಲಿ ಎಲ್ಲರೂ ಎಲ್ಲ ಕಡೆಯಲ್ಲಿ ಒಪ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ದಯವೇ ಧರ್ಮದ ಮೂಲವಯ್ಯ. ನೋಡಿ, ಇಂಥ ಮಾತುಗಳನ್ನು ಯಾರು ಒಪ್ಪಲ್ಲ. ಇವನಾರವ 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 ಎಂದೆನಿಸಿದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ನೋಡಿ, ಇಂಥ ಮಾತುಗಳನ್ನ ಜಗತ್ತಿನಲ್ಲಿ ಯಾರು ತಾನೇ ಒಪ್ಪೋದಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊಂದಿನ ಕಳಸವಯ್ಯ. ಎಂಥ ಮಾತಿದು. ದೇವಾಲಯ ಮಾಡಿಕೊಳ್ಳುವ ಸೂತ್ರವನ್ನು ಬಸವಣ್ಣವರು ಕಲಿಸ್ಕೊಡ್ತಾ ಇದ್ದಾರೆ ಅಂದಾಗ ಇಂಥ ಮಾತುಗಳನ್ನು ಯಾರು ಒಪ್ಪಲ್ಲ. ಅದಕ್ಕಾಗಿ ಬಸವಣ್ಣನವರು ಕೊಟ್ಟದ್ದು ಒಂದು ವಿಶ್ವಧರ್ಮ ಅನ್ನುವಂಥ ಮಾತನ್ನು ನಾವು ಕಾಣ್ತಾ ಇದ್ದೀವಿ. ಇದು ಯಾಕೆ ವಿಶ್ವಧರ್ಮ ಅಂದ್ರೆ, ಕುಟುಂಬತ್ವದಲ್ಲಿ 3 ಪ್ರಕಾರ. ಒಬ್ಬ ಗೃಹ ಕುಟುಂಬಿ, ಇನ್ನೊಬ್ಬ ರಾಷ್ಟ್ರ ಕುಟುಂಬಿ, ಮತ್ತೊಬ್ಬ ವಿಶ್ವ ಕುಟುಂಬಿ. ಗೃಹ ಕುಟುಂಬಿ ಅಂದ್ರೆ ತನ್ನ ಹೆತ್ತ ತಾಯಿ ತಂದೆಗಳನ್ನ ಪೂಜ್ಯರು ಅಂತ ತಿಳಿದುಕೊಂಡು ಸಹೋದರ ಸಹೋದರಿಯರನ್ನೆಲ್ಲ ಪ್ರೀತಿಸುವವನು ಗೃಹ ಕುಟುಂಬಿ. ತಾಯಿ ತಂದೆಗಳನ್ನ ಗೌರವಿಸುತ್ತಾ ಸಹೋದರ ಸಹೋದರಿಯರನ್ನು ಪ್ರೀತಿಸುವವನು ಗೃಹ ಕುಟುಂಬಿ. ರಾಷ್ಟ್ರವನ್ನೇ ತನ್ನ ತಾಯಿ ಅಂತ ತಿಳಿದುಕೊಂಡು ರಾಷ್ಟ್ರದಲ್ಲಿ ಬರುವ ಎಲ್ಲರನ್ನೂ ಕೂಡ ಸಮಾನ ಭಾವನೆಯಿಂದ ಪ್ರೀತಿ ಮಾಡುವವನು ರಾಷ್ಟ್ರ ಕುಟುಂಬಿ. ದೇವರೇ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ದೇವರೇ ತಂದೆ ಅಂತ ಹೇಳಿ ಎಲ್ಲ ಮಾನವರನ್ನ ದೇವರ ಮಕ್ಕಳು ಅಂತ ಹೇಳಿ ಯಾರು ಆದರಿಸ್ತಾರಲ್ಲ ಅವನೇ ವಿಶ್ವ ಕುಟುಂಬಿ. ಯೂನಿವರ್ಸಲ್ ಬ್ರದರ್ಹುಡ್. ಇದರಲ್ಲಿ ಫಾದರ್ಹುಡ್ ಆಫ್ ಗಾಡ್, ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ. ದೇವನ ಪಿತೃತ್ವ, ಮಾನವರ ಭ್ರಾತೃತ್ವ, ಇವೆರಡು ತುಂಬಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಗುರು ಬಸವಣ್ಣನವರು ಎಂಥ ಒಂದು ತತ್ವವನ್ನು ಕಲಿಸಿಕೊಟ್ರು ಅಂತಂದ್ರೆ, ವಿಶ್ವ ಕುಟುಂಬತ್ವವನ್ನು ನಾವು ಬೆಳೆಸಬೇಕು. ಇಂಥ ಒಂದು ತತ್ವವನ್ನು ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ನೀವು ಪ್ರಶ್ನೆ ಕೇಳ್ಬೋದು ಯಾರಾದರೂ, ಅಲ್ರಿ ಬಸವಣ್ಣನವರು ಕೊಟ್ಟ ಧರ್ಮ ಕರ್ನಾಟಕದಲ್ಲಿ ಪ್ರಧಾನವಾಗಿ ನೆರೆಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮುಂತಾದ ಕಡೆಯಲ್ಲಿ ಮಾತ್ರ ಇದೆ, ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದಾಗ ಅದೇನೇ ವಿಶ್ವ ಧರ್ಮ ಆಗುತ್ತೆ ಅಂತ. ನಾನು ದೊಡ್ಡ ಧರ್ಮ ಅಂತ ಹೇಳಿಲ್ಲ. ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ದೊಡ್ಡ ಧರ್ಮಗಳಿರಬಹುದು, ಆದರೆ ಲಿಂಗಾಯತ ಧರ್ಮ ದೊಡ್ಡ ಧರ್ಮ ಅಲ್ಲದೆ ಇದ್ರೂ ಕೂಡ ಅದು ವಿಶ್ವಧರ್ಮ. ಹೇಗೆ ವಿಶ್ವಧರ್ಮ ಅಂತಂದ್ರೆ, ಒಂದನೇದಾಗಿ ಬಸವಣ್ಣನವರು ಎಲ್ಲರಿಗೂ ಸ್ವತಂತ್ರವಾಗಿ ವಿಚಾರ ಮಾಡಲಿಕ್ಕೆ ಕಲಿಸಿದ್ರು. ಶಾಸ್ತ್ರ ದಾಸ್ಯ ಬೇಡ. ಶಾಸ್ತ್ರಗಳು ಹೇಳಿದ್ದನ್ನೆಲ್ಲವನ್ನೂ ಕೂಡ ಅವುಗಳ ಫೇಸ್ ವ್ಯಾಲ್ಯೂ ಮೇಲೆ ನಂಬಲಿಕ್ಕೆ ಹೋಗಬೇಡ್ರಿ. ಅವೆಲ್ಲವನ್ನು ಪರಿಷ್ಕರಣ ಮಾಡಿ ವೈಚಾರಿಕತೆಯ ಸಂಸ್ಕಾರದಿಂದ ಈ ಒಂದು ಶಾಸ್ತ್ರಗಳನ್ನು ಪರಿಶೋಧಿಸಿ ಅನ್ನುವಂಥ ಮಾತನ್ನ ಅವರು ಹೇಳಿದರು. ಆ ನಂತರ ಎಲ್ಲರನ್ನ ಹಿಂಬಿಟ್ಟುಕೊಳ್ಳುವ ತತ್ವವನ್ನು ಅವರು ಹೇಳಿದರು. ಎಲ್ಲರನ್ನ ಯಾವುದೇ ಭೇದ ಮಾಡದೆ, ಜಾತಿ ಭೇದ, ವರ್ಗ ಭೇದ, ವರ್ಣಭೇದ,
ಲಿಂಗಭೇದ ಮಾಡದೆ ಎಲ್ಲರನ್ನೂ ಕೂಡ ಹಿಂಬಿಟ್ಟುಕೊಂಡರು, ಎಲ್ಲರಿಗೂ ಸಂಸ್ಕಾರವನ್ನು ಕೊಟ್ಟರು, ಎಲ್ಲರಿಗೂ ಸಮಾನತೆಯನ್ನು ನೀಡಿದ್ರು, ಎಲ್ಲರೆಲ್ಲ ಶರಣರನ್ನಾಗಿ ಮಾಡಿದ್ರು, ವಚನ ಸಾಹಿತ್ಯವನ್ನು ಬರೆಸಿದ್ರು. ಆದ್ದರಿಂದ ಎಲ್ಲರನ್ನು ಹಿಂಬಿಟ್ಟುಕೊಳ್ಳುವುದು ವಿಶ್ವಧರ್ಮ, ಬಸವಣ್ಣ ಕೊಟ್ಟ ಧರ್ಮ ವಿಶ್ವಧರ್ಮ. ಮೂರನೇದಾಗಿ ಎಲ್ಲ ದೇಶ ಮತ್ತು ಕಾಲ ಜನಾಂಗಕ್ಕೆ ಅನ್ವಯವಾಗುವಂಥ ತತ್ವಗಳನ್ನು ಬಸವಣ್ಣನವರು ತಮ್ಮ ವಚನ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ. ಅವರು ಕೊಟ್ಟ ತತ್ವಗಳು ಯೂನಿವರ್ಸಲ್ ಫಿಲಾಸಫಿ, ವಿಶ್ವ ಸಾಹಿತ್ಯವಾಗ್ತಾ ಇದೆ. ಆದ್ದರಿಂದ ಅದು ವಿಶ್ವಧರ್ಮ. ಇನ್ನು ಮತ್ತೊಂದು ಬಹಳ ಮಹತ್ವದ ಮಾತಿದೆ, ಇದು ಜಗತ್ತಿನ ಯಾವ ಧರ್ಮದಲ್ಲಿಯೂ ಇಲ್ಲದೆ ಇರೋದು. ಏನದು ಅಂದರೆ, ವಿಶ್ವದಾಕಾರದಲ್ಲಿ ಪರಮಾತ್ಮನನ್ನು ಪೂಜೆ ಮಾಡೋದು. ಇದು ಬಹಳ ಅದ್ಭುತವಾದಂತಹದ್ದು. ವಿಶ್ವದ ಆಕಾರದಲ್ಲಿ ಇಷ್ಟಲಿಂಗ ರೂಪದಲ್ಲಿ ಪರಮಾತ್ಮನನ್ನು ಪೂಜೆ ಮಾಡುವಂತಹದ್ದು. ಇದು ಕೂಡ ವಿಶ್ವಧರ್ಮಕ್ಕೆ ಒಂದು ನಾಂದಿ ಆಗ್ತಾ ಇದೆ ಎನ್ನುವಂಥ ಮಾತನ್ನ ನಾವು ತಿಳಿದುಕೊಳ್ಳೋಣ. ಅಲ್ಲದೆ ವಿಶ್ವ ಕುಟುಂಬತ್ವ, ಈಗಾಗಲೇ ಹೇಳಿರೋ ಹಾಗೆ ಇವನಾರವ 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 ಎಂದೆನಿಸದಿರು, ಇವನಮ್ಮವ 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 ಅನ್ನುವಂಥ ಲಿಂಗದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಈ ಜಗತ್ತು ದೇವರ ಸೃಷ್ಟಿ ಮಾಡಿರುವಂಥ ಮಹಾಮನೆ. ಈ ಮಹಾಮನೆಯ ಮಕ್ಕಳು ನಾವಾಗಬೇಕಾದ್ರೆ ವಿಶ್ವ ಕುಟುಂಬಿಗಳಾದರೆ ಮಾತ್ರ ಸಾಧ್ಯ. ಆದ್ದರಿಂದ ಇಂಥ ಒಂದು ವಿಶ್ವ ಕುಟುಂಬತ್ವವನ್ನು ಬಸವಣ್ಣವರು ಬೋಧನೆ ಮಾಡಿರುವ ಕಾರಣ ಅವರು ಕೊಟ್ಟದ್ದು ಒಂದು ವಿಶ್ವಧರ್ಮ ಅಂತ ಹೇಳಿ ತಿಳಿದುಕೊಳ್ತಾ, ಹೀಗೆ ಧರ್ಮವು ಸದ್ಧರ್ಮವಾಗಬೇಕು, ಮಾನವೀಯ ಧರ್ಮವಾಗಬೇಕು, ರಾಷ್ಟ್ರ ಧರ್ಮವಾಗಬೇಕು, ವಿಶ್ವಧರ್ಮವಾಗಬೇಕು ಅಂತ ಹೇಳಿ ಇವತ್ತು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಜೊತೆಗೆ ಬಸವಣ್ಣನವರು ಕೊಟ್ಟ ಧರ್ಮ ಈ ಎಲ್ಲ ಲಕ್ಷಣಗಳಿಂದ ಕೂಡಿದೆ, ಅದು ಒಂದು ಜಾತಿ ಮತ್ತು ಪಂಥವಲ್ಲ ಅನ್ನೋದನ್ನು ಕೂಡ ತಿಳಿದುಕೊಂಡಿದ್ದೀವಿ. ಇಲ್ಲಿಗೆ ನಾನು ಇವತ್ತಿನ ಉಪನ್ಯಾಸಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ. ಜೈ ಗುರು ಬಸವೇಶ, ಹರ ಹರ ಮಹಾದೇವ.